ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 123ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಅದರ 21ನೇ ಆವೇಶ ಅವತಾರ ಸಂಧಿ ಅಂತ ಏನಿದೆ, ಅದರ 29ನೇ ಪದ್ಯವನ್ನು, ಅಂದರೆ ಒಟ್ಟಾರೆ ಪದ್ಯಗಳಲ್ಲಿ 638ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಅದಕ್ಕಿಂತ ಮೊದಲು ಕಳೆದ ದಿವಸ ನಾವು ಶ್ರವಣ ಮಾಡಿದ ಕೊನೆಯ ಪದ್ಯ ಅಂದರೆ 28ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 637. ಅದರ ಬಗ್ಗೆ ಅಲ್ಲೊಂದು ದಾಸರು ಕೊಟ್ಟಂಥ ಒಂದು ದಾಸರು ಉಪಯೋಗ ಮಾಡಿದಂಥ ಒಂದು ಶಬ್ದ ಪ್ರಯೋಗ, ಅದರ ಬಗ್ಗೆ ಅಷ್ಟು ಆಲೋಚನೆ ಮಾಡಿ ಮುಂದೆ ಹೋಗೋಣ. ದೇವಶಕ್ರ ಉರುಕ್ರಮ ಮಿತ್ರ ವರುಣ ಪರ್ಜನ್ಯ ಭಗ ಪೂಷಾ ವಿವಸ್ವಾನ್ ಸವಿತ್ರ ಧಾತ ಅರ್ಯಮ ತ್ವಷ್ಟ ದೇವಕಿ ಸುತನಳ್ಳಿ ಸವಿತ್ರ ವಿಭಾವಸು ಸುತ ಭಾನು ಎನಿಸುವ ಜಾವನಪ ವೀರಸೇನನು ತ್ವಷ್ಟು ನಾಮಕನು ಅಂತ ಈಗ ಆ ಪದ್ಯ ಇದೆ. ಅಲ್ಲಿ ದ್ವಾದಶ ಆದಿತ್ಯರ ಬಗ್ಗೆ ವರ್ಣನೆ ಮಾಡ್ತಾರೆ ಅಂತ ನಾನು ನಿನ್ನೆ ದಿವಸ ಹೇಳಿದ್ದೆ. ಆ ದ್ವಾದಶ ಆದಿತ್ಯರಲ್ಲಿ ಮೊದಲನೆಯವನು ಇಂದ್ರ, ಅದಾದ್ಮೇಲೆ ಉರುಕ್ರಮ ಅಂತಂದ್ರೆ ಭಗವಂತ, ಮಿತ್ರ ವರುಣ ಪರ್ಜನ್ಯ ಭಗ ಪೂಷಾ ವಿವಸ್ವಾನ್ ಸವಿತ್ರ ಧಾತೃ ಅರ್ಯಮ ತ್ವಷ್ಟೃ ಅಂತ ಹೀಗಿದ್ದಾರೆ. ಅದರಲ್ಲಿ ಸವಿತಾ ಧಾತ ಅಂತ ಅಲ್ಲೊಂದು ಹೆಸರು ಏನು ಬರ್ತದಲ್ಲ, ಆ ಸವಿತಾ ಅನ್ನೋವನು ಆತ ಕೃಷ್ಣನ ಮಗನಾಗಿ ಸತ್ಯಭಾಮೆಯಿಂದ ಭಾನು ಅನ್ನೋ ಹೆಸರಿನಿಂದ ಜನಿಸಿದ. ಇದು ಸಂಗತಿ. ಆ ಸವಿತಾ ಅನ್ನೋನಿಗೂ ಸೂರ್ಯನಿಗೂ ಏನು ಸಂಬಂಧ, ಅದನ್ನು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಹಿಂದೆ ನಾನು ಹೇಳಿದ್ದೆ. ಆದರೆ ದಾಸರು ಪ್ರಯೋಗ ಮಾಡಿದ ಶಬ್ದ ಏನಿದೆಯಲ್ಲ, ತಾತ್ಪರ್ಯ ನಿರ್ಣಯಕ್ಕೆ ವಿರುದ್ಧ ಆಗುವಂತಿದೆ. ಅದನ್ನು ಗಮನದಲ್ಲಿ ತಂದ್ಕೋಬೇಕು ಇಷ್ಟೇ. ಸವಿತಾ ಅಂತನೋನು ಆ ಸೂರ್ಯನ, ಈ ಜಗತ್ತನ್ನು ಬೆಳಗುವ ಸೂರ್ಯ ಏನಿದ್ದಾನಲ್ಲ, ಇವನ ತಮ್ಮ. ಆ ತಮ್ಮನ ಅವತಾರ ಈ ಭಾನು ಅಂತನೋನು. ಆದರೆ ದಾಸರೇನು ಶಬ್ದ ಪ್ರಯೋಗ ಮಾಡಿದಾರಂದ್ರೆ ವಿಭಾವಸು ಸುತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿಭಾವಸು ಅಂದ್ರೆ ವಿಭಾವಸು ಬೃಹಪತಿ ಅಂತ ಸೂರ್ಯನಿಗೆ ಹೊಂದಾಣಿಕೆ ಆಗುವಂಥ ಶಬ್ದ ಅದು. ವಿಭಾವಸು ಸುತ ಅಂದ್ರೆ ಸೂರ್ಯನ ಮಗ ಅಂತ ಆಯ್ತು. ಸೂರ್ಯನ ಮಗ ಅಲ್ಲ ಅವನು, ಸೂರ್ಯನ ತಮ್ಮ ಆಗಬೇಕು. ಹಾಗಾಗಿ ವಿಭಾವಸು ಸುತ ಅಂತ ದಾಸರು ಹೇಗೆ ಪ್ರಯೋಗ ಮಾಡಿದರು, ಇದಕ್ಕೆ ನಮಗೆ ಸದ್ಯ ಎಲ್ಲೂ ಸಮಾಧಾನ ಸಿಗ್ತಿಲ್ಲ. ಇನ್ನು ಏನಾದರೂ ಬೇರೆ ಪಾಠ ಇದೆಯೇನೋ ಅಂತ ನೋಡೋಣ ಅಂದರೆ ಒಂದು 2-3 ಪುಸ್ತಕಗಳಲ್ಲಿ ಎಲ್ಲ ಕಡೆ ಇದೇ ಥರ ಪಾಠ ಇದೆ. ವ್ಯಾಖ್ಯಾನಗಳಲ್ಲಿ ಸೂರ್ಯನ ತಮ್ಮ ಅಂತ ಬರೆದಿದ್ದಾರೆ, ಆದರೆ ಪಾಠ ಹೀಗೆ ಯಾಕಿದೆ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಅದೊಂದು ಸಮಸ್ಯೆ ಆಗಿ ಉಳಿದಿದೆ. ಇದಕ್ಕೆ ಹಿನ್ನೆಲೆ ಏನು? ತಾತ್ಪರ್ಯ ನಿರ್ಣಯನೇ ಅದಕ್ಕೆ ಹಿನ್ನೆಲೆ. ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 140ನೇ ಶ್ಲೋಕದಲ್ಲಿ ವಿವಸ್ವತೋ ಯೋ ವರಜೋ ಜಿತೇಶ್ಸುತಃ ಖ್ಯಾತಶ್ಚ ನಾಮ್ನ ಸವಿತೇತಿ ಕೃಷ್ಣಾತ್ ಜಾತಸ್ಸ ಸತ್ಯ ಜಠರೇತ್ರ ನಾಮ್ನ ಭಾನುಸ್ತು ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ವಿವಸ್ವತಃ ಅಂದರೆ ಸೂರ್ಯನ ಅವರಜಃ ಅಂದರೆ ತಮ್ಮ, ಆತ ಅದಿತೇಹ ಸುತಃ, ಅದಿತಿಯ ಮಗ ಅವನು. ಅವನ ಹೆಸರು ಸವಿತಾ ಅಂತ. ಅವನು ಕೃಷ್ಣನಿಂದ ಸತ್ಯ ಅಂದರೆ ಸತ್ಯಭಾಮೆಯ ಗರ್ಭದಲ್ಲಿ ಜನಿಸಿ ಭಾನು ಅನ್ನೋ ಹೆಸರನ್ನು ಪಡ್ಕೊಂಡ. ಇದು ಆ ಶ್ಲೋಕದ ಅರ್ಥ. ಇಲ್ಲಿ ವಿಭಾವಸು ಸುತ ಅಂತ ದಾಸರು ಶಬ್ದ ಪ್ರಯೋಗ ಮಾಡಿದ್ರು, ಇದಕ್ಕೂ ಅದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ದಾಸರು ಸರಿಯಾಗಿ ಶಬ್ದ ಪ್ರಯೋಗ ಮಾಡಿದ್ರು, ಬೇರೆ ಏನೋ ಪ್ರಯೋಗ ಮಾಡಿದ್ರು. ಆ ಪ್ರಯೋಗ ಮಾಡಿದ್ರೂ ಕೂಡ ಇಲ್ಯಾಕೆ ಹೀಗೆ ಅದೇನೋ ಮುದ್ರಣ ಆಗುವಾಗ ಹಸ್ತಪ್ರತಿಗಳನ್ನು ತೆಗೆಯುವಾಗ ಏನಾದರೂ ಯಾರೋ ತಪ್ಪು ಬರೆದ್ರೋ ಹಾಗಾಗಿರೋ ಸಾಧ್ಯತೆ ಹೊಂದಿದೆ. ಇನ್ನು ಏನಂತ ನಿರ್ಧಾರ ಮಾಡೋದು ಕಷ್ಟ. ಮತ್ತು ಈ ಹರಿಕಥಾಮೃತಸಾರಕ್ಕಿರುವಂಥ ಪ್ರಾಚೀನ ವ್ಯಾಖ್ಯಾನಗಳು ಇವೆಲ್ಲ ಏನಿವೆ, ಅಲ್ಲಿಯೂ ಕೂಡ ಇದ್ರ ಬಗ್ಗೆ ಏನು ಅಲ್ಲಿ ಸಂಗತಿ ಏನು ಅಂತ ಅನ್ನೋದನ್ನು ಹೇಳ್ತಾರೆ. ಆದರೆ ನಿರ್ಣಯಕ್ಕೆ ಇದು ವಿರುದ್ಧ ಆದ್ಮೇಲೆ ಹೇಗೆ ಪರಿಹಾರ ಮಾಡಬೇಕು ಅನ್ನೋ ಪ್ರಶ್ನೆ ಯಾರೂ ತಗೊಂಡಿಲ್ಲ. ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲಿ ಹೀಗಿದೆ: ಸೂರ್ಯ ನಾಹ ದೇವ ಇತಿ ಉರುಕ್ರಮ ಹರಿಹಿ. ಉರುಕ್ರಮ ಅಂತ ಹರಿ ಆಯಿತು. ವಿವಸ್ವತಃ ಯಹ ಅವರಜಃ ಜಿತೇಹ ಸುತಃ ಖ್ಯಾತಶ್ಚ ನಾಮ್ನ ಸವಿತೇತಿ ಕೃಷ್ಣಾತ್ ಅಂತ ಆ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ದೊಡ್ಡ ಜ್ಞಾನಿಗಳವರು ಅದನ್ನು ಬರೆದವರು. ಅದರಲ್ಲಿ ತಾತ್ಪರ್ಯ ನಿರ್ಣಯದ ಶ್ಲೋಕವನ್ನು ತಪ್ಪಾಗಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ತಪ್ಪಾಗಿ ಹಾಕಿದ್ದಾರೆ. ವಿವಸ್ವತಃ ಅಲ್ಲ, ಅದು ವಿವಸ್ವತೋ ಆಗಬೇಕು. ಅದಿರಲಿ. ಯಹ ಅವರಜಃ ಇದ್ದದ್ದು ಅವರಜೋ ಅಂತ ಆಗಬೇಕು ಸಂಧಿ ನಿಯಮಗಳ ಪ್ರಕಾರ. ಮುಂದೆ ಜಿತೇಹ ಸುತಃ ಅಂತಿದೆಯಲ್ಲ, ಅದು ವಸ್ತುತಃ ಜಿತೇಹ ಸುತಃ ಅಲ್ಲ, ಅದು ಅದಿತೇಹ ಸುತಃ, ಅದಿತಿಯ ಮಗ. ಅದಿತಿಯ ಮಕ್ಕಳು ಇವರು 12 ಜನ ಆದ್ದರಿಂದ ಅವರಿಗೆ ಆದಿತ್ಯರು ಅಂತ ಹೆಸರು. ದ್ವಿತೀಯ ಮಕ್ಕಳಾದ್ರಿಂದ ದೈತ್ಯರಿಗೆ ದೈತ್ಯರು ಅಂತ ಹೆಸರು. ಇದು ಅದಿತೇಹ ಸುತಃ ಸಂಧಿ ನಿಯಮಗಳ ಪ್ರಕಾರ ನೀವೆಲ್ಲರೂ ಗಮನಿಸಿರ್ಬೇಕು. ವಿವಸ್ವತ ಅವರಜೋ ಅಂತ ಆದ್ಮೇಲೆ ಒಂದು ಎಸ್ ಮಾರ್ಕ್ ಹಾಕಿ ಮುಂದೆ ದ್ವಿತೀಯ ಸುತಃ ಅಂತ ಹಾಕಿರ್ತಾರೆ. ಆ ಎಸ್ ಮಾರ್ಕ್ ಅನ್ನೋದು ಅವನ್ನು ಸೂಚನೆ ಮಾಡ್ತದೆ. ಎಸ್ ಮಾರ್ಕ್ ಅಂತ ಅನ್ನೋದು ಈಗಿನ ಆಧುನಿಕ ಕಾಲದ ವ್ಯವಸ್ಥೆ ಅದು.
ಹಿಂದಿನ ಹಸ್ತಪ್ರತಿಗಳಲ್ಲಿ ಸಂಸ್ಕೃತದಲ್ಲೆಲ್ಲ ಅಂಥ ನಂದಿನಾಗರಿ, ದೇವನಾಗರಿ ಲಿಪಿ, ತುಳು ಲಿಪಿಯಲ್ಲೆಲ್ಲ ಆ ಮಾರ್ಕಿನ ವ್ಯವಸ್ಥೆ ಏನಿಲ್ಲ. ಅಲ್ಲಿ ಎಲ್ಲ ಕಡೆ ದ್ವಿತೀಯ ಸುತ ಅಂತಲೇ ಬರೀತಾರೆ. ಆದ್ರೆ ಓದೋವಾಗ ಅದ್ವಿತೀಯ ಸುತ ಅಂತ ಓದಬೇಕು. ಅದನ್ನ ನೋಡಿ ಸಂದರ್ಭ ತಿಳಿದು ಅದನ್ನು ಸರಿಯಾಗಿ ಓದಬೇಕು. ಇಲ್ಲಿ ಯಾರೋ ಪುಣ್ಯಾತ್ಮರು ಅದನ್ನು ಪ್ರಿಂಟ್ ಮಾಡುವಾಗ ದ್ವಿತೀಯ ಸುತ ಅಂತ ಪ್ರಿಂಟ್ ಮಾಡಿದ್ದಾರೆ. ಹಿಂದೆ ಅವರ ಜೋ ಅಂತಿದ್ರೆ ಅದನ್ನು ಅಜಿತೇಯ ಸುತ ಅಂತ ಪದಚ್ಛೇದ ಆದ್ರೂ ಮಾಡ್ಬೋದಿತ್ತು. ಅವರ ಜೋ ಇದ್ದನ್ನು ಅವರ ಜಹ ಅಂತ ಪ್ರಿಂಟ್ ಮಾಡಿದ್ದಾರೆ. ಹಾಗಾಗಿ ಅಜಿತೇಯ ಪದಚ್ಛೇದ ಮಾಡಲಿಕ್ಕೆ ಅವಕಾಶವೇ ಇಲ್ಲದಂತೆ ಅದನ್ನು ತಪ್ಪಾಗಿ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲಿ ಇಂಥ ತಪ್ಪನ್ನ ಯಾರೋ ಸಂಪಾದನೆ ಮಾಡುವ ತಪ್ಪಿದೆ, ಮೂಲ ವ್ಯಾಖ್ಯಾನಕಾರ ತಪ್ಪಲ್ಲ. ಇದು ಎಲ್ಲಕ್ಕಿಂತ ಇನ್ನೂ ದೊಡ್ಡ ತಪ್ಪೇನು ಅಂತಂದ್ರೆ, ಆ ವ್ಯಾಸದಾಸ ಸಿದ್ಧಾಂತ ಕೌಮುದಿಗೆ ಕನ್ನಡದಲ್ಲಿ ಅರ್ಥ ಬರೀತಾರೆ, ಅದನ್ನೇ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಆ ಅನುವಾದ ಮಾಡುವಾಗ ದ್ವಿತೀಯ ಮಗನು ವಿವಸ್ವತನ ತಮ್ಮನು ಸವಿತ್ರೆಂದು ಪ್ರಸಿದ್ಧನು, ಅಲ್ಲೂ ದ್ವಿತೀಯ ಮಗನು ಅಂತ ಬರೆದಿದ್ದಾರೆ. ಇದು ದೊಡ್ಡ ತಪ್ಪು. ಸರಿಯಾಗಿ ಮೂಲವನ್ನು ಸರಿಯಾಗಿ ಪ್ರಿಂಟ್ ಮಾಡಬೇಕಾದ ಮೊದಲನೇ ಜವಾಬ್ದಾರಿ, ಅದನ್ನು ಸರಿಯಾಗಿ ಕನ್ನಡ ಅನುವಾದ ಮಾಡಬೇಕಾದ ಎರಡನೇ ಜವಾಬ್ದಾರಿ. ನೀವು ಎಲ್ಲಿ ಮೂಲವೇ ತಪ್ಪಾಗಿ ಹೋಗಿರ್ತದಲ್ಲ, ಕನ್ನಡ ಅನುವಾದ ಇಂತಾಗಿ ಹೋಗ್ತದೆ. ಇದು ಕಣ್ತಪ್ಪೆ ಆಗಿರಲಿ ಅಥವಾ ಅಜ್ಞಾನದಿಂದಾಗಿರಲಿ, ಅದು ಯಾರ್ಯಾರು ಮಾಡಿರ್ತಾರೆ, ಅದನ್ನು ನಾವು ಹೆಚ್ಚು ತಲೆ ಕೆಟ್ಟುಕೋಬೇಕಾಗಿಲ್ಲ. ಪುಸ್ತಕಗಳು ನಿಮ್ಮ ಎದುರಿಗೆ ಯಾರ್ದಾದ್ರೂ ಇದ್ದರೆ, ಯಾಕಂದ್ರೆ ಇದೇ ವ್ಯಾಸದಾಸ ಸಿದ್ಧಾಂತ ಕೌಮುದಿಯನ್ನ ಈ ಪಂಚರತ್ನ ಪ್ರಕಾಶಿಕಾ ಪುಸ್ತಕದಲ್ಲಿ ಮತ್ತು ಎಷ್ಟೆಷ್ಟು ಪುಸ್ತಕಗಳಲ್ಲಿ ಇದನ್ನೇ ತದ್ವತ್ತಾಗಿ ಹಾಕಿದ್ದಾರೆ. ನಾನು ಈ ನನ್ನ ಎದುರಿಗಿರೋ ಪುಸ್ತಕ ಅಲ್ಲದೆ ಮತ್ತೊಂದು ಪುಸ್ತಕನೂ ನೋಡುವಂಥ ಪ್ರಸಂಗ ನನಗೆ ನಿನ್ನೆ ಬಂತು. ಅಲ್ಲೂ ಇದೇ ತಪ್ಪು. ನಾನು ಅವರಿಗೆ ಅದನ್ನು ತಿದ್ಕೊಳ್ರಿ ಅಂತ ಹೇಳಿದೆ ನಮ್ಮ ಬೀಗರಿಗೆ. ಹಾಗಾಗಿ ಅದು ದ್ವಿತೀಯ ಸುತ ಅಲ್ಲ, ಅಜಿತೇಯ ಸುತ. ಕನ್ನಡ ಅನುವಾದದಲ್ಲಿ ಕೂಡ ದ್ವಿತೀಯ ಮಗನು ಅಂತ ಆಗಬೇಕು. ವಿವಸ್ವಂತನ ತಮ್ಮನು ಅಂತಿದೆ. ಸರಿ, ಅದು ಅವರು ಅನುವಾದ ಸರಿ ಮಾಡಿದ್ದಾರೆ ಮುಂದೆ. ಆದರೆ ಆ ತಮ್ಮ ಅನ್ನೋ ಶಬ್ದ ವಿಭಾವಸು ಸುತ ಅನ್ನೋ ಶಬ್ದದಿಂದ ಹೇಗೆ ಹೊರಡ್ತದೆ ಅನ್ನೋದಕ್ಕೆ ಅಲ್ಲಿ ಸಮಾಧಾನ ಸಿಕ್ಕಿಲ್ಲ. ದಾಸರ ತಪ್ಪುಗಳನ್ನು ತೋರಿಸೋ ವ್ಯಕ್ತಿತ್ವ ನಮ್ದಲ್ಲ, ಅಷ್ಟೇ ದೊಡ್ಡ ಮನುಷ್ಯರು ನಾವಲ್ಲ. ಅದು ಇವೆಲ್ಲ ಯಾಕೆ ಹೀಗಾಗ್ತವೆ? ಮುದ್ರಣ ತಪ್ಪುಗಳು, ಸಂಪಾದನೆ ತಪ್ಪುಗಳು, ಏನೋ ಪಾಠ ಇದ್ದಿರಬಹುದು, ಅದೆಲ್ಲ ಇನ್ನು ಮುಂದೆ ನೋಡ್ಬೇಕಷ್ಟೆ. ಮತ್ತಲ್ಲಿ ಜಾವನಪ ಅಂತ ಶಬ್ದ ಇದೆ. ಜಾವನಪ ಅನ್ನೋ ಶಬ್ದ ನಾವು ಕನ್ನಡದಲ್ಲಿ ನಮ್ಗೆ ಪರಿಚಯ ಇದ್ದ ಶಬ್ದ ಇದೆ. ಜವರಾಯ ಅಂತ ಕರೀತಿರ್ತಾರೆ ನೋಡ್ರಿ ಮೃತ್ಯುವಿಗೆ. ಆ ಜವರಾಯ ಅನ್ನೋದೇ ಜಾವನ. ಸಂಸ್ಕೃತದಲ್ಲೂ ಅದಕ್ಕೊಂದೇನೋ ಶಬ್ದ ಇದೆ. ಆ ಯಮನ ಅಂಶದಿಂದ ಆ ವೀರಸೇನ ಹುಟ್ಟಿದ್ದ. ಯಮನ ಅಂಶದಿಂದ ವೀರಸೇನ ಹುಟ್ಟಿ ಅರ್ಜುನನಿಗೆ ಆತ ಮಾವನ ಆದ. ಜವ ಅಂತನ್ನೋದೇ ಯಮ ಆಗಿ ಇದ್ದು ಕೆಲವು ಸರಿ ಜ ಆಗಿಬಿಡ್ತದೆ. ಅದು ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಮತ್ತು ಕರ್ನಾಟಕ, ಆಂಧ್ರ, ತಮಿಳುನಾಡು ಇಲ್ಲೆಲ್ಲ ಸಂಸ್ಕೃತ ಮಾತಾಡ್ತಾರಲ್ಲ ವಿದ್ವಾಂಸರು, ಇಲ್ಲಿ ಯ ಇದ್ದದ್ದು ಜ ಆಗೋದು ಬಹಳ ಕಡಿಮೆ. ಉತ್ತರ ಭಾರತದಲ್ಲಿ ಈ ಬಂಗಾಳಿಗಳು ಮತ್ತು ಉತ್ತರ ಪ್ರದೇಶದವರೆಲ್ಲ ಇದ್ದಾರಲ್ಲ, ಅವರು ಯವನ್ನ ಮೇಲಿದ ಮೇಲೆ ಜ ಅಂತ ಉಚ್ಚಾರ ಮಾಡ್ತಿರ್ತಾರೆ. ಎತ್ರ ಎತ್ರ ವನ್ನಿಹಿ ಅಂತ ಇದ್ದದನ್ನ ಜತ್ರ ಜತ್ರ ಅಂತಂತಾರೆ. ಹಾಗೆ ಯಮ ಇದ್ದದ್ದು ಜವ ಹೀಗೇನೋ ಆಗಿದೆ. ಕನ್ನಡದಲ್ಲಿ ಜವರಾಯ ಅಂತಂತಾರೆ. ಕಾದಿದ್ದ ಜವರಾಯ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅದರಲ್ಲೇನು ಇಲ್ಲಿ ತಪ್ಪೇನಿಲ್ಲ. ಆ ಶಬ್ದದ ಅರ್ಥ ಏನು ಅಂತ ಹೇಳಿದೆ ಅಷ್ಟೆ. ಈಗ ಅದೊಂದು ಸಂಗತಿ ಇದೆ. ಹರಿಕಥಾಮೃತಸಾರವನ್ನು ಓದುವಾಗ ಅದೊಂದು ನಮಗೆ ಸಂಗತಿ ಏನಂತ ಗೊತ್ತಿರಬೇಕು. ದಾಸರಾಜ ಯಾಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನೋದು ಮುಂದಿಂದು. ತಾತ್ಪರ್ಯ ಅನುಸಾರ, ಸರ್ವಮೂಲ ಅನುಸಾರ ಸಂಗತಿ ಏನಂತ ತಿಳ್ಕೊಂಡ್ಬಿಟ್ರೆ ನಮಗೆ ನಿರಾತಂಕ ಆಯಿತು. ಅದಕ್ಕಾಗಿ ಇದನ್ನು ಹೇಳಿದೆ. ಮುಂದೆ ಬೇರೆ ಬೇರೆ ಪುಸ್ತಕಗಳನ್ನ ನೀವು ನೋಡೋ ಪ್ರಸಂಗ ಬಂದಾಗ ಅಲ್ಲಿ ಏನಿದೆ ಅಂತ ಅನ್ನೋದನ್ನು ನೀವು ಗಮನಿಸಿ ನನಗೆ ಹೇಳಿದರೆ ಬಹಳ ಅನುಕೂಲ. ಮುಂದೆ 638ನೇ ಪದ್ಯ, ಒಟ್ಟಾರೆ ಈ ಸಂಧಿದು 29ನೇ ಪದ್ಯ. ಇಲ್ಲಿಯೂ ಕೂಡ ಕನ್ನಡ ಅನುವಾದದಲ್ಲಿ ಒಂದು ದೋಷ ಇದೆ. ಆ ಪುಸ್ತಕ ನೋಡುವವರು ಕನ್ನಡ ಅನುವಾದ ನಿಮ್ಮ ಎದುರಿಗಿದ್ರೆ ಅದನ್ನು ನೋಡಬೇಕು. ಅನುವಾದದಲ್ಲಿ ತಪ್ಪಿದೆ, ಶ್ಲೋಕದಲ್ಲಿ ಏನಿಲ್ಲ. 2 ದಶ ಸೂರ್ಯರುಳು 3 ಜನರುತ್ತಮ, ವಿವಸ್ವಾನ್ ವರುಣ ಶಕ್ರ ಉರುಕ್ರಮ ಪರ್ಜನ್ಯ ಮಿತ್ರಾಖ್ಯ ಮರುತನಾವೇಶಯುತ ಪಾಂಡುವು ಪರಾವಹನೆಂದೆನಿಸುವನು, ಕೇಸರಿ ಮೃಗಪ ಸಂಪಾತಿ ಶ್ವೇತ ತ್ರಯರು ಮರುದಂಶ. ಈ ದ್ವಾದಶಾದಿತ್ಯರಿದ್ದಾರಲ್ಲ, ಅವರು ಯಾವ್ಯಾವ ಕಕ್ಷಾದಲ್ಲಿ ಸೇರ್ತಾರೆ, ಅವರು ಮತ್ತೆ ಯಾವ್ಯಾವ ಅವತಾರಗಳನ್ನು ತಾಳಿದರು ಅದನ್ನೆಲ್ಲ ಹೇಳುವಂಥ ಪದ್ಯ ಇದು. ಪಾಂಡವರ ತಂದೆ ಇದ್ನಲ್ಲ ಪಾಂಡು ಮಹಾರಾಜ, ಅವನು ಒಬ್ಬ ಮರುತ್. ಆ ಮರುತ್ತಿನ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ಮರುತ್ತುಗಳು ಮತ್ತು ದ್ವಾದಶಾದಿತ್ಯರು ಇವರೆಲ್ಲರೂ ಸೇರಿ ಆ 18ನೇ ಕಕ್ಷಾದಲ್ಲೇ ಸೇರ್ತಾರೆ. ಇವರೆಲ್ಲರಿಗೂ ಕೂಡ 18ನೇ ಕಕ್ಷಾದಲ್ಲೇ ಅಂತರ್ಭಾವ ಇದೆ. ನಿನ್ನೆ ನಾನು ಅದನ್ನು
ಹೇಳುವಾಗ ವಿವರಿಸಿ ಹೇಳಿದ್ದೆ. ಈ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ವಸುಗಳು, ಮರುತ್ತುಗಳು ಇವರೆಲ್ಲರೂ ಕೂಡ 18ನೇ ಕಕ್ಷಾದಲ್ಲಿ ಅಂತರ್ಭಾವ ಪಡಿತಾರೆ. ಆದರೆ ಅದರಲ್ಲಿ ಕೆಲವರು ಹಿರಿಯರು ಇರ್ತಾರೆ, ಅವರು ಬೇರೆ ಕಕ್ಷಾದಲ್ಲಿ ಇರ್ತಾರೆ. ಅದು ಗುಂಪು, ಆ ಗುಂಪಿನ ಹೆಚ್ಚಿನವರು ಅಲ್ಲಿರ್ತಾರೆ. ಆಯ್ತು, ಈಗ ಈ ದ್ವಾದಶಾದಿತ್ಯರಲ್ಲಿ ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅನ್ನೋದನ್ನು ಈಗ ಈ ಪದ್ಯದಲ್ಲಿ ಮೊದಲಿನ ಅರ್ಧ ಹೇಳ್ತದೆ. 2 ದಶ ಸೂರ್ಯರು ಒಂದು ಆದಿತ್ಯರು. ಇವರಲ್ಲಿ 2 ದಶ ಸೂರ್ಯರು, ದಶ ಅಂದ್ರೆ 10, 2 ದಶ ಸೂರ್ಯರು ಅಂದ್ರೆ 12 ಜನ ಆದಿತ್ಯರು. ಆ 12 ಜನ ಆದಿತ್ಯರಲ್ಲಿ 3 ಜನ ಉತ್ತಮರು, 3 ಜನ ಅವರಲ್ಲಿ ಮೇಲ್ ಕಕ್ಷಾದಲ್ಲಿದ್ದಾರೆ. ಅವ್ರು ಯಾರು ಅಂತಂದ್ರೆ ವಿವಸ್ವಾನ್, ವರುಣ, ಶಕ್ರ, ಉರುಕಮ, ಪರ್ಜನ್ಯ, ಮಿತ್ರಾಖ್ಯ ಇವರೆಲ್ಲರೂ ಕೂಡ ಮೇಲಿನ ಕಕ್ಷಾದಲ್ಲಿ ಇದ್ದಾರೆ. ಪದ್ಯ ಇಷ್ಟನ್ನು ಹೇಳ್ತದೆ. ಮರುತನಾವೇಶಯುತ ಪಾಂಡುವು, ಈ ಪಾಂಡು ಮಹಾರಾಜ ಏನಿದ್ನಲ್ಲ ಅವನು ಪರಾವಹ ಅನ್ನುವಂಥ ಮರುತ್, ಈ 49 ಜನ ಮರುತುಗಳಿದ್ದಾರಲ್ಲ ಅವರಲ್ಲಿ ಪರಾವಹ ಅನ್ನುವ ಮರುತ್ಯವನು, ಅವನಲ್ಲಿ ಮುಖ್ಯ ಪ್ರಾಣನ ಆವೇಶ. ಮರುತನ ಆವೇಶಯುತ ಪಾಂಡುವು ಪಾರಾವಹ ಎಂದೆನಿಸುವನು. ಪಾರಾವಹ ಅಂತಂದ್ರೆ ಅದನ್ನ ಪರಾವಹ ಅಂತಾನೆ ಓದ್ಬೇಕು. ಕೆಲವು ಕಡೆ ಪಾರಾವಹ ಅಂತ ಪಾಠ ಇದೆ, ಇಲ್ಲಿ ಕೆಲವು ಕಡೆ ವರಪರಾವಹ ಅಂತಿದೆ. ವರಪರಾವಹ ಅಂದ್ರೆ ಬಹಳ ಶ್ರೇಷ್ಠನಾದನು ಅಂತ ಅರ್ಥ. ಮೊದಲೊಂದು ಕಡೆ ಮರುತನ ಆವೇಶಯುತ ಅಂತ ಬಂತಲ್ಲ, ಅಲ್ಲಿ ಮರುತ ಅಂದ್ರೆ ಮುಖ್ಯ ಪ್ರಾಣನ ಆವೇಶದಿಂದ ಕೂಡಿದಂಥ ಪರಾವಹ ಮರುತ್ತೇ ಪಾಂಡವಾಗಿ ಜನಿಸಿದ. ಮುಂದೆ ಹನುಮಂತನ ತಂದೆ ಇದ್ನಲ್ಲ ಕೇಸರಿ ಅಂತ, ಅಂಜನಾದೇವಿಯ ಮಗ ಹನುಮಂತ, ಅವಳ ಹೆಸರಿನಿಂದ ಆಂಜನೇಯ ಅಂತ ಬಂದ. ಮುಖ್ಯ ಪ್ರಾಣ ಮರುತ್ತ, ಅವನ ಹೆಸರಿನಿಂದ ಮಾರುತಿ ಆದ. ಆದರೆ ಕೇಸರಿ ಅನ್ನೋ ಶಬ್ದ ಹೆಚ್ಚು ಬಳಕೆಯಲ್ಲಿಲ್ಲ. ಆದರೂ ಕೇಸರಿ ಅನ್ನೋನು ಅವನ ಅಪ್ಪ. ಆ ಕೇಸರಿ, ಸಂಪಾತಿ ಮತ್ತು ಶ್ವೇತ ಅಂತ 3 ಜನ ಕಪಿಗಳಿದ್ರು. ಅವರು ಎಲ್ಲರೂ ಕೂಡ ಮರುತ್ತುಗಳ ಅಂಶದಿಂದಲೇ ಹುಟ್ಟಿದವರು. ಕೇಸರಿ ಮೃಗ ಅಂದ್ರೆ ಪ್ರಾಣಿ, ಅದರಲ್ಲೂ ಈ ಮಂಗ. ಕೇಸರಿ ಅನ್ನುವಂಥ ಒಬ್ಬ ವಾನರ ರಾಜ ಇದ್ನಲ್ಲ ಅವನು, ಸಂಪಾತಿ, ಶ್ವೇತ ಇವರೆಲ್ಲರೂ ಕೂಡ ಮರುತ್ ಅಂಶರು. ಯಾವ ಮರುತ್ ಅಂಶರು ಅಂತ ಇಲ್ಲಿ ಬರಲಿಲ್ಲ. ಅವರೆಲ್ಲರೂ ಕೂಡ ಆ ಮರುತ್ತನ ಅಂಶದಿಂದಲೇ ಹುಟ್ಟಿದವರು. ಪವನಗಣ ವರಾಂಶವು ಶ್ವೇತ ಸಂಪಾತಿನೌ ಚ ಕೇಸರೀತಿ ಪ್ರವರಮಥ ಮರುತ್ಸು ಅಂತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದ 106ನೇ ಶ್ಲೋಕ. ಮರುತ್ತುಗಳ ಅವತಾರ ಅಂತ ಇಷ್ಟೇ ಬಂದಿದೆ. ಈ ಅಂಶಾವತಾರ ಅಂತ ಒಂದು ಗ್ರಂಥ ಇದೆ, ಅದರ ಪ್ರಕಾರ ಕೇಸರಿ ಅನ್ನುವನು ಧ್ರುವ ಅನ್ನುವ ಮರುತ್ತಿನ ಅವತಾರ. ಧ್ರುವ ಅಂತ ಒಬ್ಬ ಮರುತ್ತು, ಈ 49 ಜನ ಮರುತ್ತುಗಳಲ್ಲಿ ಅವರಲ್ಲಿ ಧ್ರುವನ ಅವತಾರ ಈ ಕೇಸರಿ. ವಾನರ ಕೇಸರಿ ನಾಮ ಧ್ರುವೋ ನಾಮ ಮರುತ್ ಸ್ಮೃತ ಅಂತ ಅಂಶಾವತಾರದಲ್ಲಿ 8ನೇ ಶ್ಲೋಕ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಗೆ ನಾನೀಗ ಉತ್ತರಾರ್ಧ ಎಲ್ಲ ಬಹುತೇಕ ವಿವರಿಸಿ ಹೇಳಿದೆ. 2 ದಶ ಸೂರ್ಯರು ಒಂದು 12 ಜನ ಆದಿತ್ಯರು, ಅದ್ರ ಬಗ್ಗೆನೂ ಆಯಿತು. ಇಲ್ಲಿ 3 ಜನರು ಉತ್ತಮರು ಅಂತಿದೆಯಲ್ಲ, ಆ 3 ಜನರು ಅಂತ ಅನ್ನೋದ್ರ ಬಗ್ಗೆ ನಾನೀಗ ವಿವರಣೆ ಹೇಳಬೇಕು. ನಿಮ್ಮ ಎದುರಿಗೆ ಈ ಒಂದು ಕನ್ನಡ ಪುಸ್ತಕ ಇದ್ರೆ ಅದರಲ್ಲಿ ತಿದ್ದುಕೊಳ್ರಿ. ಇಲ್ಲಿ 3 ಜನ ಅಂತ ಅನ್ನೋದನ್ನ ಗುಣಾಕಾರ ಮಾಡಬೇಕು, ಅಧಿಕ ಮಾಡಬೇಕು ಅಂತ ಅನ್ನೋದು ಇರೋದು ಪ್ರಶ್ನೆ. ಇಲ್ಲಿ ಕನ್ನಡ ಅನುವಾದ ಮಾಡುವವರು ಏನು ಮಾಡಿದ್ದಾರೆ ಅಂತ ಅದನ್ನ ಗುಣಾಕಾರ ಮಾಡಿ 6 ಜನ ತಿಳ್ಕೊಂಡು ತಪ್ಪಾಗಿ ಅಂತ ಅನುವಾದ ಮಾಡಿದ್ದಾರೆ. ಅದು ಸರ್ವಮೂಲದ ಎಲ್ಲಾ ಭಾಗಕ್ಕೂ ವಿರುದ್ಧ. ನ್ಯಾಯಸುಧಾಕ್ಕೆ ವಿರುದ್ಧ, ಅನುವ್ಯಾಖ್ಯಾನಕ್ಕೆ ವಿರುದ್ಧ, ಛಾಂದೋಗ್ಯ ಉಪನಿಷತ್ತಿಗೆ ವಿರುದ್ಧ, ಎಲ್ಲ ಅಂಶಗಳಿಗೂ ಅದು ವಿರುದ್ಧ. ಪಂಚರತ್ನ ಪ್ರಕಾಶಿಕದಲ್ಲಿ ಏನು ವ್ಯಾಖ್ಯಾನಗಳನ್ನು ಹೇಳ್ತಾರೆ ಆ ವ್ಯಾಖ್ಯಾನಕ್ಕೂ ಇದು ವಿರುದ್ಧ. ಅದನ್ನು ಸರಿಯಾಗಿ ಗಮನಿಸದೆ ಅನುವಾದ ಮಾಡಿದ್ದಷ್ಟೇ, ಸರ್ವಮೂಲವನ್ನು ಸರಿಯಾಗಿ ಗಮನಿಸದೆ ಅನುವಾದ ಮಾಡಿದ್ದು. ಹಾಗಾದ್ರೆ ಏನು ಮಾಡಬೇಕು ಅಂದರೆ 3 + 2 = 5 ಅಂತ ತಿಳ್ಕೋಬೇಕು. ಅಂತೂ 12 ಜನ ಮರುತ್ತರಲ್ಲಿ 3 ಜನ ಇದ್ದಾರಲ್ಲ ಅಂದ್ರೆ 5 ಜನ ಅವರು ಉತ್ತಮರು. ಮತ್ತಿನ್ನು 6 ಜನ ಇದ್ದಾರಲ್ಲ ಅವರು 18ನೇ ಕಕ್ಷಾದಲ್ಲಿ, ಇನ್ನೊಬ್ಬ ಇದ್ದಾನಲ್ಲ ಅವನು ಮುಂದಿನ ಕಕ್ಷಾದಲ್ಲಿ. ಅವನೆಲ್ಲಿ ಅಂತಂದ್ರೆ 17ನೇ ಕಕ್ಷಾದಲ್ಲಿ. ಹೀಗೆ ಅದನ್ನ ವ್ಯತ್ಯಾಸವಾಗಿ ತಿಳ್ಕೊಳ್ಬೇಕು. ಆಯ್ತು. ಅವ್ರು ಯಾರ್ಯಾರು ಅಂತಂದ್ರೆ ವಿವಸ್ವಾನ್ ಸೂರ್ಯ ಮೊದಲನೇವನು, 3 ಜನರು ಉತ್ತಮರು. ಆ 3 ಜನರು ಯಾರು ಅಂತ ಅನ್ನೋದನ್ನು ದಾಸರು ಅಲ್ಲಿ ಹೇಳಿದ್ದಾರೆ. ಆದರೆ ದಾಸರು ಶಬ್ದ ಪ್ರಯೋಗ ಮಾಡಿದ ರೀತಿ ಇದೆಯಲ್ಲ, ಅದು ಗುಣಾಕಾರ ಮಾಡಬೇಕು ಅಧಿಕ ಮಾಡಬೇಕು ಅಂತ ಅನ್ನೋದನ್ನ ಸರಿಯಾಗಿ ಸ್ಪಷ್ಟ ಹೇಳಿದೆ, ಗೊಂದಲ ಮಾಡುವಂಗಿದೆ. ಅದರಿಂದ ಅನುವಾದ ಮಾಡುವಾಗ ಭ್ರಾಂತಿ ಆಗ್ತದೆ. ಅದೇನು ಯಾರ್ಯಾರು ಅಂದ್ರೆ ವಿವಸ್ವಾನ್ ಮೊದಲನೇದಾಗಿ ಸೂರ್ಯ,
ಜಗತ್ತನ್ನು ಬೆಳಗುವಂಥ ಸೂರ್ಯ. ಆ ಜಗತ್ತನ್ನು ಬೆಳಗುವಂಥ ಸೂರ್ಯ 12ನೇ ಕಕ್ಷಾದಲ್ಲಿದ್ದಾನೆ, ಅದು ಗೊತ್ತಿದೆ ಎಲ್ಲರಿಗೂ. ಮುಂದೆ ವರುಣ, ನೀರಿನ ಅಭಿಮಾನಿಯಾದಂತಹ ವರುಣ ಇದ್ದಾನೆ, ಅವನು 13ನೇ ಕಕ್ಷಾದಲ್ಲಿದ್ದಾನೆ. ಅದ್ರ ಬಗ್ಗೆನೂ ಕೂಡ ನಾವು ಹೇಳಿ ಆಯಿತು. ವರುಣ ಅದಾದ್ಮೇಲೆ ವಿವಸ್ವಾನ್ ವರುಣ. ಶಕ್ರ ಅಂದ್ರೆ ಇಂದ್ರ 8ನೇ ಕಕ್ಷಾದಲ್ಲಿದ್ದಾನೆ. ಉರುಕ್ರಮ ಸ್ವಯಂ ಭಗವಂತ 1ನೇ ಕಕ್ಷಾದಲ್ಲಿದ್ದಾನೆ. ಪರ್ಜನ್ಯ ಅಂತ ಒಬ್ಬ ಇದ್ದಾನೆ. ಆ ಪರ್ಜನ್ಯ ಮಿತ್ರಾಖ್ಯ ಅಂತ ಇದೆಯಲ್ಲ, ಆ ಪರ್ಜನ್ಯ ಅಂತ ನೋನು ವಿವಸ್ವಾನ್ ವರುಣ ಶಕ್ರ ಉರುಕ್ರಮ ಇವರೆಲ್ಲರೂ ಕೂಡ ಯಾವ್ಯಾವ ಕಕ್ಷಾದಲ್ಲಿ ಸೇರ್ತಾರೆ ಅಂತ ನಾವು ಕೇಳಿದೆವು. ಇನ್ನು ಪರ್ಜನ್ಯ ಮಿತ್ರ ಅಂತ ಹೀಗೆ 2 ಶಬ್ದ ದಾಸರಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಪರ್ಜನ್ಯ ಮಿತ್ರ ಇವೆರಡು ಏನಿದೆಯಲ್ಲ, ಈ ಅದರಲ್ಲಿ ಪರ್ಜನ್ಯ ಮಳೆಗೆ ಅಂದ್ರೆ ಮೋಡಕ್ಕೆ ಅಭಿಮಾನಿ ದೇವತೆ, ಆತ 20ನೇ ಕಕ್ಷಾದಲ್ಲಿದ್ದಾನೆ. ಮಿತ್ರ ಏನಿದ್ದಾನಲ್ಲ ಅವನು 17ನೇ ಕಕ್ಷಾದಲ್ಲಿದ್ದಾನೆ. 17ನೇ ಕಕ್ಷಾದಲ್ಲಿದ್ದಾನೆ. ಹೀಗಾಗಿ 18ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ನಾವೀಗ ಶ್ರವಣ ಮಾಡ್ತಿದ್ದೇವೆ. ಆ 18ನೇ ಕಕ್ಷಾದಲ್ಲಿ ಈ ಆ ದ್ವಾದಶ ಆದಿತ್ಯರು ಏನಿದ್ದಾರಲ್ಲ, 6 ಜನ 18ನೇ ಕಕ್ಷಾದಲ್ಲಿ ಉಳಿತಾರೆ, 5 ಜನ ಮೇಲೆ ಹೋಗ್ತಾರೆ. ಒಬ್ಬ 17ಕ್ಕೆ ಹೋಗ್ತಾನೆ ಮಿತ್ರ ಅಂತನವನು, ಮತ್ತೊಬ್ಬ 13ನೇ ಕಕ್ಷಕ್ಕೆ ಹೋಗ್ತಾನೆ ವರುಣ, ಮತ್ತೊಬ್ಬ ಸೂರ್ಯ 12ನೇ ಕಕ್ಷಕ್ಕೆ ಹೋಗ್ತಾನೆ, 8ನೇ ಕಕ್ಷಕ್ಕೆ ಇಂದ್ರ ಹೋಗ್ತಾನೆ, 1ನೇ ಕಕ್ಷಾದಲ್ಲಿ ಸ್ವಯಂ ಉರುಕ್ರಮ ತ್ರಿವಿಕ್ರಮ ರೂಪ ಅಂತ ಭಗವಂತ ಇದ್ದಾನೆ. ಇದು ಅವ್ರ ಬಗ್ಗೆ ಎಲ್ಲ ಆಯ್ತು. ಅಲ್ಲಿ ಪರ್ಜನ್ಯ ಅಂತ ಏನೋ ಒಂದು ಈ ಶಬ್ದ ಇದೆಯಲ್ಲ, ಆ ಪರ್ಜನ್ಯನನ್ನ ಕೆಳಗೆ ಇಳಿಸ್ಬೇಕು. ಕನ್ನಡ ಅನುವಾದ ಏನ್ ಮಾಡಿದ್ದಾರಂದ್ರೆ, ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್ ವರುಣ ಶಕ್ರ ಉರುಕ್ರಮ ಪರ್ಜನ್ಯ ಮತ್ತು ಮಿತ್ರ 6 ಜನ ಉತ್ತಮರು ಅಂತ ಉತ್ತಮರು ಅಂತ ಪ್ರಿಂಟ್ ಮಾಡಿದ್ದಾರೆ. ಅದು 6 ಜನ ಉತ್ತಮರಲ್ಲ, 5 ಜನ ಉತ್ತಮರು. 3 × 2 ಅದನ್ನ 6 ಅಂತ ತಿಳ್ಕೊಂಡು ಈ 6 ಜನರನ್ನ ಮೇಲಿನ ಕಕ್ಷಕ್ಕೆ ಏರಿಸಿಬಿಟ್ಟಿದ್ದಾರೆ ಇಲ್ಲಿ ಅನುವಾದಕರು. ಅದ್ರಲ್ಲಿ 5 ಜನ ಅಂತ ತಿಳ್ಕೊಳ್ಬೇಕು. 3 + 2 ಅದನ್ನ 5 ಅಂತ ಅದರ ಅಧಿಕ ಮಾಡಿಕೊಂಡು 5 ಜನ ಮೇಲಿದ್ದಾರೆ, 6 ಜನ ಇಲ್ಲಿದ್ದಾರೆ, ಒಬ್ಬ ಕೆಳಗಿದ್ದಾನೆ. ಪರ್ಜನ್ಯ ಅಂತನೂನು ಕೆಳಗಿದ್ದಾನೆ ಅಂತ ಹೀಗೆ ಅವ್ರ ಬಗ್ಗೆ ಅನುಸಂಧಾನ ಮಾಡಬೇಕು. ಇದು ಸುಧಾದಲ್ಲೂ ಹೀಗೆ ಇದೆ ಅಂತ ಹೇಳಿದೆ, ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಇದೆ, ಮತ್ತೆ ಬೇರೆ ಬೇರೆ ಎಲ್ಲ ಪುರಾಣಗಳಲ್ಲೂ ಕೂಡ ಬೇರೆ ಬೇರೆ ಮೂಲಗಳಲ್ಲಿ ಭಾಗವತ ತಾತ್ಪರ್ಯ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಥರ ಬರ್ತದೆ. ಹಾಗಾಗಿ ಆ ಒಂದು ವ್ಯತ್ಯಾಸ ತಿಳ್ಕೊಳ್ಬೇಕು. ಅದ್ರ ಸಮಸ್ಯೆ ಏನಾಗಿದೆ ಅಂತಂದ್ರೆ, ದಾಸರು ಅಲ್ಲಿ ಪರ್ಜನ್ಯ ಅಂತ ಶಬ್ದ ಪ್ರಯೋಗ ಮಾಡದೇ ಇದ್ರೆ ಚಂದ ಇರ್ತಿತ್ತೇನೋ ನನಗನ್ಸೋದು. ದಾಸರ ದೋಷಾರೋಪಣೆ ಅಲ್ಲ ಇದು, ಹಿಂದೆ ಸ್ವಲ್ಪ ವಿಮರ್ಶೆ ಮಾಡಿದ್ನಲ್ಲ ಅದೇ ಥರ ಇಲ್ಲೇದ್ರೆ ಅದೇನಾಗ್ತದೆ, 3-2 ಜನ ಉತ್ತಮರು, 3-2 ಜನ ಉತ್ತಮರು ಅಂತ ಆಯ್ತಲ್ಲ, ಆ 3-2 ಜನ ಅಂದ್ರೆ ಯಾರು ಅದನ್ನು ಮುಂದೆ ವಿವರಣೆ ಕೊಡ್ತಾರೆ ದಾಸರ. ಅಲ್ಲಿ ವಿವರಣೆ ಕೊಡುವಾಗ ವಿವಸ್ವಾನ್ ವರುಣ ಶಕ್ರ ಉರುಕ್ರಮ ಪರ್ಜನ್ಯ ಮಿತ್ರಾಖ್ಯ ಉತ್ತಮರ ಹೆಸರುಗಳನ್ನು ಹೇಳುವಾಗ ಪರ್ಜನ್ಯನ್ನು ಸೇರಿಸಿಬಿಟ್ಟಿದ್ದಾರೆ ದಾಸರು. ಆ ಶಬ್ದ ಅಲ್ಲಿರಬಾರ್ದಿತ್ತು. 3-2 ಅಂತ ಅನ್ನೋದನ್ನ ಗುಣಾಕಾರ ಮಾಡದೆ ಅಧಿಕ ಮಾಡಿ ಹೇಗೋ ಹೊಂದಿಸಬಹುದು. ಪರ್ಜನ್ಯ ಅನ್ನೋ ಶಬ್ದ ಅಲ್ಲಿ ಇಲ್ಲದೇ ಇದ್ರೆ ಚೆನ್ನಾಗಿರ್ತಿತ್ತು. ದಾಸರು ಪ್ರಯೋಗ ಮಾಡಿದ್ದಾರೆ, ಇದನ್ನ ತಪ್ಪು ಮಾಡಿದ್ದಾರೆ ಅಂತ ನಂಗೆ ಹೇಳೋದೇ ಇಲ್ಲ. ಇದು ಏನೋ ಗೊಂದಲ. ಯಾರೋ ಸೇರಿಸುವವರು, ಪ್ರತಿ ತೆಗೆಯುವವರು ಈಗಿನ ಕಾಲದಲ್ಲಿ ಒಂದು ಸೌಕರ್ಯ ಇದೆ, ಆಗಿನ ಕಾಲಕ್ಕೆ ಆ ಸೌಕರ್ಯ ಇರ್ತಿರ್ಲಿಲ್ಲ. ಈಗಿನ ಕಾಲಕ್ಕೂ ಎಲ್ಲಾ ಕಡೆನೂ ಆ ಸೌಕರ್ಯ ಇದೆ ಅಂತ ನಾನು ಹೇಳೋದಿಲ್ಲ, ಅಂತೂ ಕೆಲವು ಕಡೆ ಆದರೂ ಸೌಕರ್ಯ ಇದೆ. ಅದೇನಂತಂದ್ರೆ, ಈ ನಮ್ಮಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಇತ್ಯಾದಿ ಕಡೆಗಳಲ್ಲಿ ಪುಸ್ತಕ ಹೊಸದಾಗಿ ಪ್ರಿಂಟ್ ಮಾಡ್ತಾರಲ್ಲ, ಆ ಪ್ರಿಂಟ್ ಮಾಡುವಾಗ ಯಾರೊಬ್ಬರು ಬರೆದು ಕೊಟ್ಟದ್ದನ್ನ ಟೈಪ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ವಿದ್ವಾಂಸರನ್ನೇ ಕೂಡಿಸಿರ್ತಾರೆ, ಬೇರೆ ಯಾರನ್ನು ತಗೊಳ್ಳೋದೇ ಇಲ್ಲ. ಯಾಕಂತಂದ್ರೆ ಬೇರೆ ಯಾರನ್ನೂ ತಗೊಂಡು ಹೆಚ್ಚು ತಪ್ಪು ಮಾಡ್ತಾರೆ, ಮತ್ತು ಅದನ್ನ ಪ್ರೂಫ್ ಕರೆಕ್ಷನ್ ಮಾಡುವಾಗ ತುಂಬಾ ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ವಿದ್ವಾಂಸರೇ ಕೂತಿದ್ರೆ ಅವರು ಅದನ್ನು ಸಾಕಷ್ಟು ಸರಿಯಾಗೇ ಮಾಡಿರ್ತಾರೆ, ಮತ್ತು ಅದನ್ನು ಮುಂದೆ ತಿದ್ದೋದು ಬಹಳ ಸುಲಭ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರನ್ನೇ ಕೂಡಿಸಿರ್ತಾರೆ. ಬೇರೆ ಕಡೆನೂ ಈಗೆಲ್ಲ ಅದೇ ಥರ ಮಾಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಏನು ಸಮಸ್ಯೆ ಇರ್ತಿತ್ತಂತಂದ್ರೆ, ಈ ಟೈಪ್ ಸೆಟ್ಟಿಂಗು ಈಗಿನ ಕಾಲದಲ್ಲಿ ಎಷ್ಟು ಸುಲಭ ಇದೆಯಲ್ಲ, ಅಷ್ಟು ಆಗಿನ ಕಾಲದಲ್ಲಿ ಸುಲಭ ಇದ್ದಿದ್ದಿಲ್ಲ. ಈಗೊಂದು 20 ವರ್ಷದಿಂದಲೇ ಕಷ್ಟ ಆಯ್ತು. ಈಗ ಕಂಪ್ಯೂಟರ್ನಲ್ಲಿ ಟೈಪ್ ಸೆಟ್ಟಿಂಗ್ ಆಗ್ತದೆ. ಒಂದು 20 ವರ್ಷದಿಂದ ಎಲ್ಲ ಅಚ್ಚು ಜೋಡಿಸ್ಬೇಕಾಗಿತ್ತು. ಅದು ಒಂದು ತುಂಬಾ ಶ್ರಮದಾಯಕವಾದ ಕೆಲಸನೇ ಆಗ್ತಿತ್ತು. ಇನ್ನು ಹಳೆಯ ಕಾಲದಲ್ಲಂತೂ ಮತ್ತಷ್ಟು ಕಷ್ಟ ಆಗ್ತಿತ್ತು. ಅದೇನಂದ್ರೆ, ಪ್ರತಿ ತೆಗಿಬೇಕಾಗ್ತಿತ್ತು, ಕುತ್ಕೊಂಡು ಬರಿಬೇಕಾಗ್ತಿತ್ತು. ಅಲ್ಲಿ ಲಿಪಿಕಾರರು ಅಂತ ಕರಿತಿದ್ರು. ಒಳ್ಳೆ ವಿದ್ವಾಂಸರಾದವರು, ಪ್ರವಚನ ಪಾಠ ಪುರಾಣ ಇತ್ಯಾದಿ ಹೇಳಬಲ್ಲವರು ಆ ಪ್ರತಿ ತೆಗೆಯೋ ಕೆಲಸ ಯಾಕೆ ಮಾಡ್ತಾರೆ? ಮಾಡೋದಿಲ್ಲ. ಅದೊಂದು ಯಾಕಂದ್ರೆ ಟೈಮ್ ತಗೋರೋ ಕೆಲಸ, ಅದು ಟೈಮ್ ಕಿಲ್ಲಿಂಗ್ ವರ್ಕ್ ಅದು. ಹಾಗಾಗಿ ಅವ್ರು ಮಾಡ್ತಿರ್ಲಿಲ್ಲ. ಲಿಪಿಕಾರರು ಯಾರಾಗ್ತಿದ್ರು ಅಂದ್ರೆ, ಸುಮ್ಮನೆ ಸ್ವಲ್ಪ ಓದು ಬರಹ ಬಂದವರು, ವಿದ್ವಾಂಸರಲ್ಲ, ಅಲ್ಲಿ ಓದು ಬರಹ ಬಂದವರು. ಹಾಗಾಗಿ
ಆ ವಿದ್ವಾಂಸರು ಮಾಡಬೇಕಾದ ಕೆಲಸವನ್ನ ಅವ್ರು ಯಾರೋ ಲಿಪಿಕಾರರು ಮಾಡ್ತಿದ್ರು, ಆದ್ರಿಂದ ಅವರಿಗೆ ಈ ಎಲ್ಲ ವ್ಯತ್ಯಾಸಗಳು ಗೊತ್ತಾಗ್ತಿದ್ದಿಲ್ಲ. ಇವತ್ತು ಏನು ಪುಸ್ತಕ ತಗೊಂಡ್ರು ಅದ್ರ ಪೂರ್ಣ ನಂಬಿಕೆ ಇಲ್ದಿರುವಂತ ಸಂಗತಿ ಬಂದ್ಬಿಟ್ಟಿದೆ. ಬೇಕಾದ ಪುಸ್ತಕ ಆಗಿರಲಿ, ಹರಿಕಥಾನುಸಾರ ಇರಲಿ, ಮತ್ತೆ ಯುಕ್ತಿ ಮಲ್ಲಿಕಾದಂಥ ಗ್ರಂಥ ಇರಲಿ, ಮತ್ತೆ ಯಾವ ಗ್ರಂಥವೂ ಇರಲಿ, ಪೂರ್ಣವಾಗಿ ಅಲ್ಲಿ ಪ್ರಿಂಟ್ ಇದ್ದದನ್ನೆಲ್ಲ ನಂಬದೇ ಇರುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಇದು ಕಾರಣ. ಹಾಗೆ ಪರ್ಜನ್ಯ ಅನ್ನೋ ಶಬ್ದ ಅಲ್ಲಿ ಇರಬಾರ್ದಿತ್ತು, ಇದೆ. ಆಯ್ತು, ಇದ್ದ ಮೇಲೆ ಆದರೂ ಕೂಡ ನಾವು ಅನುವಾದ ಹಾಗೆ ಮಾಡಬಾರ್ದು. 5 ಜನರನ್ನ ಮೇಲೆ ಕಳಿಸಿ 6 ಜನರನ್ನ 18ನೇ ಕಕ್ಷಾದಲ್ಲಿಟ್ಟು ಒಬ್ಬರನ್ನ 20ನೇ ಕಕ್ಷಕ್ಕೆ ಪರ್ಜನ್ಯನನ್ನ ತಲುಪಿಸ್ಬೇಕು. ಈ ಛಾಂದೋಗ್ಯ ಉಪನಿಷತ್ತಿನ ಒಂದು ಕಡೆಯಲ್ಲಿ ಉಷಾದೇವಿ, ಆ ಉಷಾದೇವಿ ಆದಮೇಲೆ ಸ್ವಾಹಾದೇವಿ, ಅದಾದ್ಮೇಲೆ ಪರ್ಜನ್ಯ, ಅದಾದ್ಮೇಲೆ ಮಿತ್ರ, ಅದಾದ್ಮೇಲೆ ಮಿತ್ರ. ನೋಡಿ, ಅದಕ್ಕಾಗಿ ಇದನ್ನೆಲ್ಲ ಹೇಳ್ತಿದ್ದೀನಿ. ಆ ಮಿತ್ರ ಇವನು ಕೂಡ ಉತ್ತಮ. ಮಿತ್ರ ಆದ್ಮೇಲೆ ಮತ್ತೆ ಅಗ್ನಿ ಉತ್ತಮ, ಅಗ್ನಿ ಆದ್ಮೇಲೆ ವರುಣ. ಹೀಗೆ ಒಬ್ಬೊಬ್ಬರ ಬಗ್ಗೆ ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಹಾಗಾಗಿ ಮಿತ್ರ ಮತ್ತು ಪರ್ಜನ್ಯ ಇವರಿಬ್ಬರು ಕೂಡ ಒಂದೇ ಕಕ್ಷಾದಲ್ಲಿ ಸೇರ್ತಾರೆ ಅನ್ನೋದು ಛಾಂದೋಗ್ಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ, ಅನುವ್ಯಾಖ್ಯಾನ, ಸುಧಾ ಎಲ್ಲದಕ್ಕೂ ಕೂಡ ಅದು ವಿರುದ್ಧ. ಹಾಗಾಗಿ ಅದನ್ನಷ್ಟು ವ್ಯತ್ಯಾಸ ಮಾಡಿಕೊಂಡು ಓದಿದ್ರೆ ಸಾಕು. ಪರ್ಜನ್ಯ ಮಿತ್ರಾಖ್ಯ. ಮುಂದೆ 30ನೇ ಪದ್ಯ. ಪ್ರತಿಭಾನಾಥನು ಚೇಕಿತನು ವಿಪ್ರಥುವೆನಿಸುವನು, ಸೌಮ್ಯ ಮಾರುತ ವಿತತ ಸರ್ವೋತ್ತುಂಗ ಗಜನಾಮಕರು ಪ್ರಾಣಾಂಶ. ದ್ವಿತೀಯ ಪಾನ ಗವಾಕ್ಷ ಗವಯನು, ತೃತೀಯ ವ್ಯಾನ ಉದಾನ ವೃಷಪರ್ವ ಅತುಳ ಶರ್ವತ್ರಾತ ಗಂಧ ಸುಮಾದನರು ಸಮನ. ಯಾವ್ದು? ಪ್ರತಿಭಾ ನಾಥನು ಅಂತಿದೆ ಇಲ್ಲಿ, ನಿಮ್ಮಲ್ಲಿ ಏನಿದೆ? ಪ್ರತಿಭಾ ವಾತನು, ಅದೇ ಹೆಚ್ಚು ಯೋಗ್ಯ. ಅದು ನಾನು ಇನ್ನೊಂದು ಈ ಪುಸ್ತಕ ನೋಡ್ತಿದ್ದೆ. ಪ್ರತಿಭಾ ವಾತನು ಅಂತಿದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಇದು ಎಲ್ಲ ಮರುದ್ಗಣದಲ್ಲಿ ಸೇರಿದವರು. ಮರುತ್ ಅಂದ್ರೂ ಗಾಳಿ, ವಾತ ಅಂದ್ರೂ ಗಾಳಿ. ಇಲ್ಲಿ ಪ್ರತಿಭಾ ನಾಥನು ಅಂದ್ರೂ ಮೀನಿಂಗೇ ಇಲ್ಲ. ಪ್ರತಿಭಾನು ಆತನು ಹೀಗೇನೋ ಮತ್ತೆ ಪದಚ್ಛೇದ ಮಾಡಿ ಚಿಣಕಾಡಿ ಅರ್ಥ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಪ್ರತಿಭಾ ವಾತನು ಅಂತ ಪಾಠನೇ ಯೋಗ್ಯವಾದ ಪಾಠ. ಈ ಮರುತ್ತುಗಳಲ್ಲಿ ಪ್ರತಿಭಾ ಅಂತ ಒಬ್ಬ ಇದ್ದಾನೆ. ಆ ಪ್ರತಿಭಾ ಚೇಕಿತಾನ ಅನ್ನೋ ಹೆಸರಿನಿಂದ ಹುಟ್ಟಿದ. ಧೃಷ್ಟಕೇತ ಚೇಕಿತಾನ ಕಾಶಿರಾಜಸ್ಥಿದೇವ ಅಂತ ಭಗವದ್ಗೀತಾದಲ್ಲಿ ಅವರ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಅವನು ಚೇಕಿತಾನ ಅನ್ನೋ ಹೆಸರಿನಿಂದ ಹುಟ್ಟಿದ. ಮುಂದೆ ಸೌಮ್ಯ ಅನ್ನೋ ಹೆಸರಿನಿಂದ ಒಬ್ಬ ಮರುತ್ತಿದ್ದ. ಅವನು ವಿಪ್ರಥು ಅನ್ನುವ ಹೆಸರಿನಿಂದ ಹುಟ್ಟಿದ. ಸರ್ವೋತ್ತುಂಗ ಅಂತ ಒಬ್ಬ, ಮತ್ತೆ ಗಜ ಅನ್ನುವ ಹೆಸರಿನ ಒಬ್ಬ ಕಪಿ. ಇವರಿಬ್ರು ಕೂಡ ಪ್ರಾಣವಾಯುವಿನ ಅಂಶದಿಂದ ಹುಟ್ಟಿದವರು. ಮುಂದೆ ಪ್ರಾಣ ಆದ್ಮೇಲೆ ಅಪಾನನೇ ಗವಾಕ್ಷನಾಗಿ ಹುಟ್ಟಿದ. ವ್ಯಾನ ಗವಯನಾಗಿ ಹುಟ್ಟಿದ. ಇವೆಲ್ಲ ಕಪಿಗಳ ಹೆಸರು, ರಾಮಾಯಣ ಕಾಲದ ಕಪಿಗಳ ಹೆಸರು. ಮುಂದೆ ಉದಾನ ವೃಷಪರ್ವ ಅನ್ನೋ ಹೆಸರಿನಿಂದ ಹುಟ್ಟಿದ. ರಾಕ್ಷಸ ಅಲ್ಲ, ಈ ಎಲ್ಲ ಕಪಿಗಳೇ ಇವರು. ಮುಂದೆ ಸಮಾನ ವಾಯು ಅಂತಿದ್ದಾನಲ್ಲ, ಆ ಸಮಾನ ವಾಯುವಿನಿಂದ ಗಂಧಮಾದನ ಅನ್ನೋ ಕಪಿ ಹುಟ್ಟಿದ. ಮತ್ತು 6ನೇಯವನಾಗಿ ಈ ಶರ್ವತ್ರಾತ ಅಂತನೂ ಕೂಡ ಹುಟ್ಟಿದ. 6ನೇಯವನಾಗಿ ನಾನು ತಪ್ಪಾಗಿ ಹೇಳಿದೆ. ಸಮಾನ ವಾಯುವಿನಿಂದ ಗಂಧಮಾದನ ಹುಟ್ಟಿದ ಮತ್ತು ಶರ್ವತ್ರಾತನೂ ಹುಟ್ಟಿದ. ಗಂಧಮಾದನ ಅಂತನವನು ರಾಮಾಯಣ ಕಾಲದ ಕಪಿ. ಶರ್ವತ್ರಾತ ಭೀಮನ ಮಗ. ಭೀಮನಿಂದ ಕಾಶಿರಾಜನ ಮಗಳಲ್ಲಿ ಹುಟ್ಟಿದವನು. ಕೆಲವು ಕಡೆ ಶರ್ವತ್ರಾತ ಅಂತಾರೆ, ಕೆಲವು ಕಡೆ ಸರ್ವತ್ರಾತ ಅಂತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾರೆ. ನೋಡಿ, ಪ್ರತಿಭಾ ವಾತನು, ಪ್ರತಿಭಾ ಅನ್ನೋ ಹೆಸರಿನ ಮರುತ್ಗಣದಲ್ಲಿದ್ದಂಥ ಒಬ್ಬ. ಚೇಕಿತನು, ಅವನು ಚೇಕಿತಾನ ಅಂತ ಹೆಸರು. ಅದನ್ನು ಹೀಗೆ ಸ್ವಲ್ಪ ವ್ಯತ್ಯಾಸ ಮಾಡಿ ಛಂದಸ್ಸಿಗನುಗುಣವಾಗಿ ಹೊಂದಿಸ್ಕೊಂಡಿದ್ದಾರೆ ಅಷ್ಟೇ. ಮರುತ್ಸು ನಾಮ ಪ್ರತಿಭೋ ಯದುಷ್ವಭೂತ್ ಸ ಚೇಕಿತಾನ ಹರಿಸೇವನಾರ್ಥಂ ತದೇವ ಜಾತೋ ಹೃದಿಕಾತ್ಮರೂಪಿ. ಅದು ಮುಂದಿನ ಶ್ಲೋಕ. ಮುಂದೆ ವಿಪ್ರಥುವೆನಿಸುವನು ಸೌಮ್ಯ ಮಾರುತ. ಸೌಮ್ಯ ಅನ್ನುವ ಹೆಸರಿನ ಒಬ್ಬ ಮರುತ. ವಿಪ್ರಥು ಅನ್ನುವ ಹೆಸರಿನಿಂದ, ವಿಪ್ರಥು ಅಂತನೂನು ಇವನೊಬ್ಬ ಯಾದವ ವಂಶದಲ್ಲಿದ್ದವನು ಅಂತ ಹಿಂದೆ ಹೇಳಿದ್ದವನು. ಸರಿ, ವಿಪ್ರಥು ಅಂದ್ರೆ ಈ ಯಾದವರ ಪಟ್ಟಣ ಇತ್ತಲ್ಲ ದ್ವಾರಕ, ಅದರ ಕೋತ್ವಾಲ, ಅದರ ಕಮಿಷನರ್. ಆ ಕೋಟೆಗೋಡೆ ಬಾಗಿ ಕಾವಲು ಕಾಯುವನು ಅಂತ ನೆನಪು. ಅರ್ಜುನ ಬಂದಾಗ ಅರ್ಜುನನ ಮೇಲೆ ತೋರಿಕೆ ಯುದ್ಧ ಮಾಡಿ ಅರ್ಜುನ ಸುಭದ್ರ ಇಬ್ಬರನ್ನು ದಾಟಿಸಿದವನು ಈ ವಿಪ್ರಥು ಅಂತ ನೆನಪು. ಅಷ್ಟೇನು ಸ್ಪಷ್ಟವಾಗಿ ನೆನಪಿಲ್ಲ.
ವಿಪ್ರತುವೆನಿಸುವನು ಸೌಮ್ಯ ಮಾರುತ. ಮುಂದೆ ವಿತತ ಸರ್ವೋತ್ತುಂಗ. ವಿತತ ಅಂತಂದ್ರೆ ವಿಶೇಷ ಪರಾಕ್ರಮಿ. ವಿತತ ಅಂತ ಕೆಲವು ಕಡೆ ವ್ಯಾಪ್ತ ಅಂತ ಅರ್ಥ ಇದೆ. ಇವರೆಲ್ಲ ವ್ಯಾಪ್ತರಲ್ಲ. ಪರಮಾತ್ಮ, ಲಕ್ಷ್ಮೀದೇವಿ ಮುಖ್ಯ ಪ್ರಾಣ ಆದರೆ ವ್ಯಾಪ್ತ. ಈ 49 ಜನ ಮರುತುಗಳು ವ್ಯಾಪ್ತರಲ್ಲ, ಮಹಾಪರಾಕ್ರಮಿ ಅಂತ ಇಷ್ಟೇ ಅರ್ಥ. ವಿತತನಾದಂತಹ ಸರ್ವೋತ್ತುಂಗ ಅನ್ನುವಂಥ ಒಬ್ಬ, ಅವನು ಸರ್ವೋತ್ತುಂಗ ಮತ್ತು ಗಜ ಇವರಿಬ್ಬರು ಕೂಡ ಪ್ರಾಣನಿಂದ ಹುಟ್ಟಿದವರು. ಸರ್ವೋತ್ತುಂಗೋ ನಾಮ ಪ್ರಾಣವಾಯೋ ಅಂಶಃ ನಿಶಾಯಾಮ್ ಗುರುಪುತ್ರ ಸೂಚಿತ. ಈ ಸರ್ವೋತ್ತುಂಗನೂ ಕೂಡ ಭೀಮಸೇನನ ಮಗನೇ. ಅವನು ದ್ರೌಪದಿಯಲ್ಲಿ ಹುಟ್ಟಿದವ. ಸ್ಪಷ್ಟವಾಗಿ ಹೇಳಿ ಗೊತ್ತಾಗಲಿ, ಇರಲಿ. ಅಂತೂ ಪಂಚಪಾಂಡವರ ಕಡೆ ಅವನು, ಮಹಾಭಾರತ ಕಾಲದಲ್ಲಿ ಹುಟ್ಟಿದವನು. ಈ ಶ್ಲೋಕ ಹೇಳಿದಾಗ ಗೊತ್ತಾಗ್ತದೆ. ಸರ್ವೋತ್ತುಂಗೋ ನಾಮ ಪ್ರಾಣವಾಯೋರಂಶಃ. ಪ್ರಾಣವಾಯುವಿನ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ಅಂತಿದ್ದಾರೆ. ಇದೊಂದು ಸಂಗತಿ ಈಗ ಸ್ಪಷ್ಟ ಹೇಳಬೇಕು. ಇವರು ಕೂಡ ಮರುತುಗಳು ಇದ್ದಾರೆ ಈ ಹೆಸರಿನವರು. ಮುಖ್ಯ ಪ್ರಾಣನಿಗೂ ಕೂಡ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ಅಂತ ಹೆಸರಿದೆ. ಅವು ಬೇರೆ. ಇಲ್ಲಿ ಪ್ರಾಣ ಅಂತ ಹೇಳೋದಿಲ್ಲ ಇವರನ್ನ, ಇಷ್ಟೇ. ಅವನು ನಿಶಾಯಾಮ್ ಗುರುಪುತ್ರ ಸೂಜಿತ. ಅಶ್ವತ್ಥಾಮ ರಾತ್ರಿ ಹೊತ್ತು ಈ ಮಹಾಭಾರತ ಯುದ್ಧ ಎಲ್ಲ ಮುಗಿದ್ಮೇಲೆ ಪಂಚಪಾಂಡವರನ್ನ ಕೊಲ್ಲಬೇಕು ಅಂತ ಹೇಳಿ ಅವ್ನ ಮಕ್ಕಳನ್ನ ಕೊಂದಲ್ಲ. ಇವರು ಈ 5 ಜನ. ಮಾತಾಸ್ಯ ದೇವೀತಿ ಚ ರೌಹಿಣೇಯಿ ಭೀಮಪ್ರಿಯ ಆಸೀದ್ಯ ಪುರಾ ಅಸ್ಯೈವ ರಾಕ. ಇವಳು ದೇವಿ ಅನ್ನೋ ಹೆಸರಿನ ಒಬ್ಬಳು ತಾಯಿ ಆ ಸರ್ವೋತ್ತುಂಗನಿಗೆ. ಅವಳು ಯಾರು ಅಂತಂದ್ರೆ ರೋಹಿಣಿಯ ಮಗಳು. ಭೀಮನ ಪತ್ನಿ ರೋಹಿಣಿ ಅಂತಿದ್ದಲ್ಲ, ಬಲರಾಮನ ತಾಯಿ. ಆ ಬಲರಾಮನ ಸಹೋದರಿ ಇವಳು. ಬಲರಾಮ ಮತ್ತು ರೋಹಿಣಿ, ಬಲರಾಮ ಮತ್ತು ಈ ದೇವಿ ಇಬ್ರು ಕೂಡ ರೋಹಿಣಿಗೆ ಹುಟ್ಟಿದವರು. ಹಾಗಾಗಿ ದೇವಿ ರೋಹಿಣಿಯಿ ಅಂತಂದ್ರೆ ರೋಹಿಣಿಯಿಂದ ಹುಟ್ಟಿದಂತಹ ದೇವಿ ಎನ್ನುವ ಹೆಸರಿನವಳು ಭೀಮಪ್ರಿಯ ಆಸೀತ್. ಭೀಮನ ಒಬ್ಬಳು ಪತ್ನಿಯಾಗಿದ್ಲು. ಅವಳನ್ನ ಆತ ಮದುವೆ ಮಾಡ್ಕೊಂಡ್ರೆ ಸೋದರ ಮಾವನ ಮಗಳು ಅವಳು. ಭೀಮನಿಗೆ ವಸುದೇವ ಸೋದರ ಮಾವ. ಆ ವಸುದೇವನ ಪತ್ನಿ ಈ ರೋಹಿಣಿ, ಅವಳು ಅವನಿಗೆ ಸೋದರತ್ತೆ ಆಗಬೇಕು. ಸೋದರ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದ ಭೀಮ. ಅವರ ಮಗ ಈತ ಸರ್ವೋತ್ತುಂಗ. ಅವನ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಆ ಸರ್ವೋತ್ತುಂಗ ಮಹಾಭಾರತ ಕಾಲದವನು. ಗಜ ಅನ್ನುವ ಕಪಿ ಇವ ರಾಮಾಯಣ ಕಾಲದವನು. ಇವರಿಬ್ಬರು ಕೂಡ ಪ್ರಾಣವಾಯುವಿನಿಂದ ಹುಟ್ಟಿದವರು, ಪ್ರಾಣವಾಯುವಿನ ಅಂಶದಿಂದ ಹುಟ್ಟಿದವರು. ಮುಂದೆ ಅಪಾನ ಅನ್ನುವ ವಾಯು, ಅವನು ಗವಾಕ್ಷ ಅನ್ನುವ ಕಪಿಯಾಗಿ ಹುಟ್ಟಿದ. ದ್ವಿತೀಯ ಅಪಾನ. ಇಲ್ಲಿ ನೋಡ್ರಿ, ಇದು ಕೂಡ ಸವರ್ಣದೀರ್ಘ ಸಂಧ್ಯೆ ಆಗೋದನ್ನು ತಪ್ಪಿಸಿ ಪೂರ್ವರೂಪ ಸಂಧ್ಯೆ ಅಥವಾ ಪರರೂಪ ಸಂಧ್ಯೆ. ದ್ವಿತೀಯಾಪಾನ ಅಲ್ಲ, ದ್ವಿತೀಯ ಪಾನ. ಅವನೇ ಗವಾಕ್ಷನಾಗಿ ಹುಟ್ಟಿದ. ಗವಯನು ತೃತೀಯ ವ್ಯಾನ. ಆ ಮೂರನೇವನು ವ್ಯಾನ ಅಂತಿದ್ದಾನಲ್ಲ, ಅವನು ಗವಯನಾಗಿ ರಾಮಾಯಣ ಕಾಲದಲ್ಲಿ ಕಪಿಯಾಗಿ ಹುಟ್ಟಿದ. ಉದಾನ ವೃಷಪರ್ವ. ಉದಾನ ಅನ್ನುವಂಥ 4ನೆಯ ಪ್ರಾಣ, ಅವನು ವೃಷಪರ್ವನಾಗಿ ಹುಟ್ಟಿದ. ವೃಷಪರ್ವ ಅಂತ ಕೂಡ ಒಬ್ಬ ಕಪಿಯ ಹೆಸರು. ಅತುಳ ಸರ್ವತ್ರಾತ ಗಂಧ ಸುಮಾದನರು ಸಮನ. ಸಮಾನ ಅಂತಿದೆಯಲ್ಲ, ಸಮಾನ ಅಂದ್ರೆ ಸಮಾನವಾಯು ಅಂತ ಅರ್ಥ. ಕೊನೆಯದು ಸಮಾನ ಅಂತಂದ್ರೆ ಛಂದಸ್ಸಿಗೆ ಹೊಂದಿಸ್ಕೊಂಡು ಸಮಾನವನ್ನು ಸಮಾನ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ ದಾಸರು. ಹೀಗೆ ಸಮಾನ ವಾಯುವಿನಿಂದ ಗಂಧಮಾದನ ಅಂತನೋನು ಕಪಿಯಾಗಿ ಆ ಕಾಲದಲ್ಲಿ ಹುಟ್ಟಿದ ರಾಮಾಯಣದಲ್ಲಿ. ಅದನ್ನ ಗಂಧ ಸುಮಾದನ ಅಂತ ಹೇಳಿದ್ದಾರೆ ದಾಸರು. ಗಂಧ ಮಾದನ ಅಂದ್ರೂ ಗಂಧ ಸುಮಾದನ ಅಂದ್ರೂ ಒಂದೇ. ಛಂದಸ್ಸಿಗೆ ಅನುಗುಣವಾಗಿ ಆ ಥರ ಹೇಳಿದ್ದಾರೆ. ಅದೇ ಆ ಥರ ಹೇಳ್ತಾರೆ ಅಂತಂದ್ರೆ ಗಂಧ ಮಾದನ, ಗಂಧವನ್ನು ಆ ಕಡೆ ಈ ಕಡೆ ತಗೊಂಡು ಹೋಗೋವನು ಅಥವಾ ಸುಗಂಧವನ್ನು ಆಗ್ರಾಣಿಸಿ ಸಂತೋಷ ಪಡುವವನು ಅಂತ ಹೀಗರ್ಥ. ಬರೇ ಮಾದನ ಅಂತ ಹೇಳೋದನ್ನು ಸುಮಾದನ ಅಂತ ಹೇಳಿಬಿಟ್ರೆ ಆ ಸುಗಂಧವನ್ನು ಆಗ್ರಾಣಿಸಿ ವಿಶೇಷವಾಗಿ ಸಂತೋಷ ಪಡುವವನು, ಹೀಗೆಲ್ಲ ಅರ್ಥ ಆಗ್ಬೋದು ಅಷ್ಟೇ. ಮದಿ ಹರ್ಷೆ ಅಂತ ಶಬ್ದ ಅದು. ಹಾಗಾಗಿ ಸುಗಂಧ ಮಾದನ ಅಂತ ಹೇಳ್ಬೋದಿತ್ತು, ಗಂಧ ಸುಮಾದನ ಅಂತಲೂ ಹೇಳ್ಬೋದು. ದಾಸರು ತಮ್ಮ ಛಂದಸ್ಸಿಗೆ ಅನುಗುಣವಾಗಿ ಹೊಂದಿಸ್ಕೊಂಡು ಹೇಳ್ತಾರೆ ಅಷ್ಟೇ. ಅದನ್ನು ಇದು ಆ ಸಮಾನ ವಾಯುವಿನ ಒಂದು ರೂಪ. ಮತ್ತೊಂದು ಅಸಮಾನ ವಾಯು ಅತುಳ ಶರ್ವತ್ರಾತ. ಮಹಾಪರಾಕ್ರಮಿಯಾದ ಶರ್ವತ್ರಾತನಾಗಿ ಆತ ಹುಟ್ಟಿದ. ತಸ್ಯಾಂ ತ್ರಿಲೋಕ ಅಧಿಕ ರೂಪ ಸದ್ಗುಣೈ ಅಸಂಹಿತಾಯಾಂ ರಮಮಾಣ ಸ್ತುತಂ ಚ ಶರ್ವತ್ರಾತಂ ನಾಮ್ನಾ ಅಜನಯತ್ ಪುರಾಯಃ ಸಮಾನ ವಾಯು ಬಲವೀರ್ಯ ಯುಕ್ತಃ. ಮಹಾಪರಾಕ್ರಮಿಯಾಗಿದ್ದ ಆ ಶರ್ವತ್ರಾತನು ಕೂಡ, ಅವನು ಈ ಕಾಳಿ ಅಂತ ಒಬ್ಬ ಪತ್ನಿ ಇದ್ದಲ್ಲ ಭೀಮಸೇನಿಗೆ, ಕಾಶಿರಾಜನ ಮಗಳು. ಆ ಕಾಶಿರಾಜನ ಮಗಳಂಥ ಕಾಳಿ ಅಂತನೂರಲ್ಲಿ ಹುಟ್ಟಿದ ಮಗ ಇವನು, ಈ ಶರ್ವತ್ರಾತ ಅಂತನೂ.
ಅಂತೂ ಆ ಭೀಮಸೇನ ಕೊನೆಯ ಕಾಲದಲ್ಲಿ ಅವನಿಗೆ ಯಾವ ಮಕ್ಕಳು ಇದ್ದಿದ್ದಿಲ್ಲ. ಅರ್ಜುನನ ಮಗನಾಗಿ ಅಭಿಮನ್ಯು, ಅವನು ಸತ್ತೋದ ಯುದ್ಧದಲ್ಲಿ. ಅಭಿಮನ್ಯುವಿನ ಮಗ ಪರೀಕ್ಷಿತಿದ್ದ. ಪರೀಕ್ಷಿತನಿಂದ ವಂಶ ಮುಂದುವರಿಯಿತು. ಭೀಮನ ಮಕ್ಕಳು, ಉಳಿದವರೆಲ್ಲರ ಮಕ್ಕಳು ಕೂಡ ಆಗ ಎಷ್ಟೋ ಜನ ಯುದ್ಧದಲ್ಲಿ ಹತರಾಗಿ ಹೋಗಿಬಿಟ್ಟಿದ್ರು. ಹೀಗೆ ಅತುಳ ಶರ್ವತ್ರಾತ ಅಂದ್ರೆ ಮಹಾಪರಾಕ್ರಮಿ ಅಂತ ಶರ್ವತ್ರಾತ. ಆತ ಮತ್ತು ಗಂಧಮಾದನ ಇವರಿಬ್ಬರು ಕೂಡ ಸಮಾನ ವಾಯುವಿನ ಅಂಶದಿಂದ ಹುಟ್ಟಿದವರು ಅಂತ ನೋಲಿಗೆ ಹರಿಕಥಾಮೃತ ಸಾರದ ಈ 21ನೇ ಸದ್ದಿಯ 30ನೇ ಪದ್ಯ, ಒಟ್ಟಾರೆ ಪದ್ಯದಲ್ಲಿ 639ನೇ ಪದ್ಯ, ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.